ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಬಂದುಬಿಟ್ಟು ರೆಮಿಡಿ ಫಾರ್ ಪಿಂಪಲ್ಸ್, ಮೊಡವೆಗೆ ಮನೆ ಮದ್ದು ಮಾಡೋಣ ಅಂತ ನಾನು ಇವತ್ತು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಮೊಡವೆಗಳು ಸಾಮಾನ್ಯವಾಗಿ ಎಲ್ಲರಲ್ಲಿ ಕೂಡ ಕಂಡುಬರ್ತದೆ. ಇದು ಹಾರ್ಮೋನ್ ವ್ಯತ್ಯಾಸದಿಂದ ಮೊಡವೆಗಳು ಕೂಡ ಆಗ್ತದೆ. ಇಲ್ಲಿ ಅಂಶ ಜಾಸ್ತಿ ಇರೋದ್ರಿಂದ ಮೊಡವೆಗಳು ಬರ್ತದೆ. ಮತ್ತು ಇನ್ನೊಂದು ಏನು ಹೇಳಿದರೆ, ಸ್ಕಿನ್ನನ್ನು ನೀಟಾಗಿ ಇಟ್ಕೊಳ್ಳಿಲ್ಲದ್ರೆ, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಲಿಲ್ಲದಿದ್ದರೆ ಕೂಡ ಮೊಡವೆಗಳು ಬರ್ತದೆ. ಮತ್ತು ಕರಿದ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ, ಅಂದರೆ ಫ್ರೈಡ್ ಐಟಮ್ಸ್, ಆಯಿಲಲ್ಲಿ ಫ್ರೈ ಮಾಡಿದ ಐಟಮ್ಸ್ ಜಾಸ್ತಿ ತಿನ್ನೋದ್ರಿಂದ ಪಿಂಪಲ್ಸ್ ಬರ್ತದೆ ಫ್ರೆಂಡ್ಸ್. ನೀವು ಆಯಿಲ್ ಫುಡ್ಸ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ನಾನು ಇವತ್ತು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈಗ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ. ಇದು ಆ್ಯಲೋವೆರಾ ಜೆಲ್, ಲೆಮನ್ ಸ್ಲೈಸ್ ತೊಗೊಂಡಿದ್ದೀನಿ, ಹನಿ ತೊಗೊಂಡಿದ್ದೀನಿ, ಟರ್ಮರಿಕ್ ಪೌಡರ್. ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಆ್ಯಲೋವೆರಾ ಜೆಲ್ನ ಹಾಕ್ಕೊಳ್ಬೇಕು. ನನ್ನ ಹತ್ರ ಚಿಕ್ಕ ಸ್ಪೂನ್ ಯೂಸ್ ಮಾಡ್ತಾ ಇರೋದ್ರಿಂದ ನಾನು 2 ಟೈಮ್ಸ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ದೊಡ್ಡ ಸ್ಪೂನ್ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಲೈಮ್ ಜ್ಯೂಸನ್ನ ಹಾಕ್ಕೊಳ್ಬೇಕು. ನೀವು ಲೈಮ್ ಜ್ಯೂಸನ್ನ ಹಾಕಿದ ನಂತರ ಕೂಡ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಲೈಮ್ ಜ್ಯೂಸ್ ಆ್ಯಂಡ್ ಆ್ಯಲೋವೆರಾ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಹನಿನ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್. ನಾನು 1/2 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಹನಿ ಹಾಕಬೇಡಿ. ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹನಿ ಹಾಕೋದ್ರಿಂದ ಏನು ಯೂಸ್ ಅಂತ ಹೇಳಿದರೆ, ಅದು ಆ್ಯಂಟಿ ಆ್ಯಕ್ನಿ ಪ್ರಾಡಕ್ಟಾಗಿ ಯೂಸ್ ಆಗುತ್ತೆ. ಸ್ಕಿನ್ನಿಂದ ಬ್ಯಾಕ್ಟೀರಿಯಾನ ತೆಗೆಯೋಕ್ಕೆ ಯೂಸ್ ಮಾಡುತ್ತೆ. ಆ್ಯಂಡ್ 1 ಚಿಟಿಕೆ ಅಷ್ಟು ಟರ್ಮರಿಕನ್ನು ಹಾಕ್ಕೊಳ್ಬೇಕು ನೀವು. ಟರ್ಮರಿಕ್ಕಿನ ಹಾಕಿದ ನಂತರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಲೋವೆರಾ, ಲೆಮನ್ ಜ್ಯೂಸ್, ಹನಿ, ಟರ್ಮೆರಿಕ್ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಇದನ್ನ ಹೇಗೆ ಹಚ್ಕೋಬೇಕಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಆಲ್ ಓವರ್ ದ ಫೇಸ್ನ ನೀವು ಇದನ್ನ ಹಚ್ಕೋಬೇಕಾಗುತ್ತೆ. ಐಸ್ನ ಸ್ವಲ್ಪ ಸೇಫಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಐಸ್ ಒಳಗೆಲ್ಲ ಆ ಟರ್ಮರಿಕ್ ಪ್ಯಾಕ್ ಬಂದುಬಿಟ್ಟು ಹೋಗಬಾರ್ದು. ಆಲ್ ಓವರ್ ದ ಫೇಸ್ನ ನೀವು ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನು ಏನು ಮಾಡಬೇಕಂತ 1/2 ಆನ್ ಅವರ್ ಫೇಸಲ್ಲಿ ಹಾಕಿ ಹಾಗೆ ಡ್ರೈ ಆಗಕ್ಕೆ ನೀವು ಬಿಡಬೇಕು ಫ್ರೆಂಡ್ಸ್. ಡ್ರೈ ಆಗಿದ ನಂತರ ನೀವು ಫೇಸ್ ವಾಶ್ ಮಾಡಬೇಕು. ಇದು ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. 2 ಟೈಮ್ಸ್ ಅ ಡೇ ನೀವು ಹಾಕೋಬೇಕಾಗುತ್ತೆ. ಇದನ್ನ 1 ವೀಕ್ ನೀವು ಕಂಟಿನ್ಯೂಸ್ ಹಾಕೋದ್ರಿಂದ ಇದು ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ನನಗಿದು ತುಂಬ ಹೆಲ್ಪ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ನನಗೆ ಇದು ವರ್ಕ್ ಆಗಿದ್ದರೆ ನೀವು ನನಗೆ ಕಮೆಂಟಲ್ಲಿ ಹೇಳಿ. ನಾನು ಬಂದುಬಿಟ್ಟು ಫುಲ್ ಫೇಸಿಗೆ ಹಚ್ಕೊಂಡಾಯಿತು ಫ್ರೆಂಡ್ಸ್. ಇದನ್ನ ನಾನು ಡ್ರೈ ಆಗಕ್ಕೆ ಬಿಡ್ತೀನಿ. ಡ್ರೈ ಆಗಿದ ನಂತರ ನಾನು ಫೇಸ್ ವಾಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾನು ವಾಶ್ ಬಂದಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು, ಸ್ವಲ್ಪ ಇಲ್ಲೆಲ್ಲ ಹೆಂಗಂದರೆ ಎಲ್ಲೋ ಇಶ್ ಇದೆ ಇಲ್ಲಿ ಎಲ್ಲ ಫೇಸ್ ಎಲ್ಲ. ನಾನು ಫೇಸ್ ವಾಶ್ ಮಾಡಿ ಟಿಶ್ಯೂಲ್ ವೈಪ್ಸ್ ಮಾಡಿದ್ದೀನಿ. ನಾನು ಬಂದುಬಿಟ್ಟು ನಿಮಗೆ ಸೆಕೆಂಡ್ ಹ್ಯಾಕ್ನ ಹೇಳ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಹ್ಯಾಕ್ ನಿಮ್ಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೆಕೆಂಡ್ ಹ್ಯಾಕ್ ನಾನು ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. 1 ಟರ್ಮೆರಿಕ್ ತೊಗೊಂಡಿದ್ದೀನಿ. ಟೊಮ್ಯಾಟೊ ತೊಗೊಂಡಿದ್ದೀನಿ 1/2. ಇವಾಗ ಸ್ಟಾರ್ಟ್ ಮಾಡೋಣ.
ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮೆರಿಕ್ ನಾವು ಹಾಕ್ಕೊಳ್ಬೇಕಾಗುತ್ತೆ ಬೌಲ್ಗೆ. ಹಾಫ್ ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊನ ಸ್ಕ್ವೀಸ್ ಮಾಡಬೇಕು. ಟೊಮೆಟೊ ಜ್ಯೂಸ್ ಅನ್ನೋದು ಟರ್ಮೆರಿಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಫುಲ್ ಹಾಫ್ ಸ್ಲೈಸ್ ಅಷ್ಟು ಟೊಮೆಟೊ ಜ್ಯೂಸನ್ನ ನೀವು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಟೊಮೆಟೊ ಪೀಲ್ನ ಡಿಪ್ ಮಾಡಿಕೊಂಡು ಫೇಸಿಗೆಲ್ಲ ಸ್ಕ್ರಬ್ ಮಾಡ್ಕೋಬೇಕು. ಇಲ್ಲಿ ಅರಿಶಿನ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ. ಟೊಮ್ಯಾಟೊ ಸ್ಕಿನ್ನ ಕ್ಲೀನ್ ಆ್ಯಂಡ್ ನೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ವೈಟ್ನಿಂಗ್ ಕೂಡ ಆಗುತ್ತೆ. ನಾವು ಹೀಗೆ ಇಡೀ ಫೇಸಿಗೆ ಸ್ಕ್ರಬ್ ಮಾಡಿಕೊಂಡು 5 ಮಿನಿಟ್ಸ್ ಹಾಗೆ ಮಸಾಜ್ ಮಾಡಿಕೊಳ್ಬೇಕು. ವೀಕ್ಲಿ 3 ಟೈಮ್ಸ್ ಯೂಸ್ ಮಾಡಿದರೆ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪಿಂಪಲ್ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ ಕ್ಲಿಯರ್ ಸಹ ಆಗುತ್ತೆ. ಈಗ ನಾನು ಮುಖವನ್ನು ತೊಳ್ಕೊಂಡು ಬಂದೆ ಫ್ರೆಂಡ್ಸ್. ಸೆಕೆಂಡ್ ಹ್ಯಾಕ್ ಕೂಡ ಆಗಿದೆ. ನನ್ನ ಫೇಸ್ ನೋಡ್ಬೋದು ಇವಾಗ ಹಿಂಗಿದೆ ಅಂತ. ಸ್ವಲ್ಪ ಯೆಲ್ಲೋಯಿಶ್ ಇದೆ ಫ್ರೆಂಡ್ಸ್. ಅದು ನೀವು ಫೇಸ್ ವಾಶ್ ಮಾಡಿದ ಮೇಲೆ ಸ್ವಲ್ಪ ಕರೆಕ್ಟ್ ಯೆಲ್ಲೋಯಿಶ್ ಎಲ್ಲ ಹೋಗುತ್ತೆ. ಇವಾಗ ಬಂದುಬಿಟ್ಟು ನಾನು 3ನೇ ಹ್ಯಾಕ್ಸ್ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಇದು ತುಂಬ ಈಸಿಯಾದ ಹ್ಯಾಕ್ ಅಂತಲೇ ನಾನು ಹೇಳ್ಬೋದು. ಬೇಕಾಗಿರೋದು 2 ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಹಾಲು ತೊಗೊಂಡಿದ್ದೀನಿ ಆ್ಯಂಡ್ ಟರ್ಮೆರಿಕ್ ಪೌಡರ್. ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಒಂದು ಬೌಲ್ಗೆ ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಆಫ್ ಟರ್ಮೆರಿಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಡವೆ ಕಳೆ ಹೋಗ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪೇಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್. ಇದಿವಾಗ ಎಲ್ಲಿಗೆ ಹಚ್ಕೋಬೇಕಂದ್ರೆ ಎಲ್ಲಿ ಪಿಂಪಲ್ಸ್ ಇರುತ್ತೆ ಅಲ್ಲಿ ಮಾತ್ರ ಹಚ್ಕೋಬೇಕು. ಇಡೀ ಫೇಸಿಗೆ ಹಚ್ಚಬೇಕಂತ ಇಲ್ಲ. ನನಗೆ 3 ಪಿಂಪಲ್ಸ್ ಇರೋದ್ರಿಂದ ನಾನು ಕಾಣಿಸ್ತಿದೆಯಲ್ಲ, ನಾನು ಅಲ್ಲಿ ಮಾತ್ರ ಹಚ್ಕೊತಿದ್ದೀನಿ. ನನಗೆ ಪಿಂಪಲ್ ಆದಾಗಲೇ ನಿಮಗೆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಸ್ವಲ್ಪ ಕಾಫಿ ಕುಡಿದ್ರಿಂದ ಹೀಟ್ ಆಗಿಬಿಟ್ಟಿದೆ, ಸೊ ಪಿಂಪಲ್ ಆಗಿದೆ. ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ. ಪಿಂಪಲ್ಸ್ ಇರೋ ಕಡೆ ಮಾತ್ರ ಹಚ್ಕೊಳ್ಳಿ. ಹಚ್ಕೊಂಡಾಯಿತು ಫ್ರೆಂಡ್ಸ್. ಇದೀಗ ಬಂದುಬಿಟ್ಟು 10 ಮಿನಿಟ್ಸ್ ಡ್ರೈ ಆಗಬೇಕು. 10 ಮಿನಿಟ್ಸ್ ಡ್ರೈ ಆದ ನಂತರ ಫೇಸ್ ವಾಶ್ ಮಾಡಿಬಿಟ್ಟು ಬರ್ತೀನಿ. ಆಯಿತು ಫ್ರೆಂಡ್ಸ್, ಈಗ ನಾನು ಫೇಸ್ ಎಲ್ಲ ವಾಶ್ ಬಂದಿದ್ದೀನಿ. ಎಷ್ಟು ಹೇಗಿತ್ತು, ಫುಲ್ ಬ್ಲ್ಯಾಕ್ ಆಗಿತ್ತು ಫೇಸ್ ಎಲ್ಲ, ಸ್ವಲ್ಪ ಟ್ಯಾನ್ ಆಗಿತ್ತು ಬಿಸಿಲಿಗೆ ಹೋಗೋದ್ರಿಂದ. ಇವಾಗ ನೋಡಿ ಎಷ್ಟು ಶೈನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ನನ್ನ ಫೇಸು. ತುಂಬ ಚೆನ್ನಾಗಿ ಅನಿಸಿದೆ ಫ್ರೆಂಡ್ಸ್. ನಾನು ಈ 3 ಹ್ಯಾಕ್ ಬಂದುಬಿಟ್ಟು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ. ಅದನ್ನ ನಾನು ಯೂಸ್ ಮಾಡಿ ನಾನು ಏನೇ ನಿಮ್ಗೆ ಹ್ಯಾಕ್ ಹೇಳಬೇಕಾದ್ರೂ ಕೂಡ ಫಸ್ಟ್ ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ಹೇಳಬೇಕು. ಅದು ತುಂಬ ಇಂಪಾರ್ಟೆಂಟ್. ಸೊ ನಾನು ಇದು ಬೇಗ ವಿಡಿಯೋ ನಿಮ್ಗೆ ಹಾಕಿಲ್ಲ. ನನಗೆ ಎಷ್ಟೋ ಟೈಮ್ ಹಿಂದೆನೇ ಪ್ಲ್ಯಾನ್ ಇತ್ತು ಇದೊಂದು ಹ್ಯಾಕ್ಸ್ ನಿಮಗೆ ಹೇಳಬೇಕಂದ್ಬಿಟ್ಟು. ಬಟ್ ನಾನು ಯೂಸ್ ಮಾಡಿದೆ, ನಿಮ್ಗೆ ಹೇಳೋಕ್ಕಾಗಲ್ಲ. ಸೊ ನಾನೇನು ಮಾಡಿದೆ ಅಂತ ನಾನು ಯೂಸ್ ಮಾಡಿದ್ದೀನಿ. ನಾನು ಬಂದುಬಿಟ್ಟು ಇನ್ನು ಕೆಲವರು ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಮತ್ತು ಕ್ವಿಕ್ ರಿಸಲ್ಟ್ ಬೇಕಂತ ಹೇಳಿದರೂ ಕೂಡ ಆಗಲ್ಲ. ನಾನು ಹೇಳಿದ್ದೇನಲ್ಲ ಫ್ರೆಂಡ್ಸ್ ನಿಮಗೆ ವಿಡಿಯೋದಲ್ಲಿ 3 ವೀಕ್ಸ್ ಯೂಸ್ ಮಾಡಬೇಕು. 3 ವೀಕ್ಸ್ ಯೂಸ್ ಮಾಡಿದ ನಂತರ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವಾಗ ನನಗೆ ಆ್ಯಕ್ಚುಲಿ ಟರ್ಮೆರಿಕ್ ತುಂಬ ಸೂಟ್ ಆಗಿದೆ ನನ್ನ ಸ್ಕಿನ್ನಿಗೆ. ಇನ್ನು ಕೆಲವರಿಗೆ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಬಟ್ ನನಗೆ ಏನೂ ಇಚ್ಚಿಂಗ್ ಆಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಏನೂ ಆಗಿಲ್ಲ ಫ್ರೆಂಡ್ಸ್. ಸೊ ಯಾರಿಗೆ ನಿಮ್ಮ ಟರ್ಮೆರಿಕ್ ಯಾರು ಸ್ಕಿನ್ನಿಗೆ ಆಗಲ್ಲ, ನೀವು ಪ್ಲೀಸ್ ಇದು ಹ್ಯಾಕ್ನ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾಳೆ ನೀವು ಯೂಸ್ ಮಾಡಿಬಿಟ್ಟು ಯಶು ವರ್ಷ ಬ್ಲಾಗ್ಸಿನವ್ರು ಹೇಳಿದ್ದಾರೆ
ನಾನು ಮಾಡಿದ್ದೀನಿ, ನನಗೆ ಫುಲ್ ರ್ಯಾಷಸ್ ಆಗಿದೆ, ಇಚ್ಚಿಂಗ್ ಆಗ್ತಿದೆ, ಬರ್ನಿಂಗ್ ಸೆನ್ಸೇಷನ್ ಆಗಿದೆ ಅಂತ ದಯಮಾಡಿ ಹೇಳಬೇಡಿ. ನಾನು ಎಲ್ಲರಿಗೂ ಇಷ್ಟೇ ಹೇಳೋದು ಏನಂತ ಹೇಳಿದರೆ, ಯಾರಿಗೆ ಟರ್ಮರಿಕ್ ಆಗುತ್ತೆ, ಯಾರಿಗೆ ಸ್ಕಿನ್ನಿಗೆ ಟರ್ಮರಿಕ್ ಆಗುತ್ತೆ ಅವರು ಮಾತ್ರ ಈ ಹ್ಯಾಕ್ನ ನೀವು ಯೂಸ್ ಮಾಡಿ. ಇಫ್ ನೀವು ಹಾಕ್ತೀರಾ, ಯಾರಿಗೆ ಗೊತ್ತಿರಲ್ಲ ಈಗ ಟರ್ಮೆರಿಕ್ ಆಗುತ್ತಾ ಇಲ್ವಾ ಅಂತ ಫಸ್ಟ್ ಟೈಮ್ ಯೂಸ್ ಮಾಡಿರ್ತಾರೆ, ಗೊತ್ತಾಗಲ್ಲ, ನೀವು ಹಾಕ್ತೀರಾ, ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ ಕೂಡಲೇ ಇಚ್ಚಿಂಗ್ ಆಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಏನು ಮಾಡಿ ಅಂದರೆ ಕೂಡಲೇ ಹೋಗಿ ನೀವು ಫೇಸ್ ವಾಶ್ ಮಾಡಿಕೊಂಡು ಒಂದು ಮಾಯ್ಶ್ಚರೈಸರ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋ ಮುಂಚೆ ಐಸ್ ಕ್ಯೂಬ್ನ ಫುಲ್ ಫೇಸಿಗೆಲ್ಲ ಹಾಕಿಬಿಟ್ಟು ಮಸಾಜ್ ಮಾಡಿಬಿಟ್ಟು ನೀವು ಮಾಯ್ಶ್ಚರೈಸರ್ ಹಾಕಿದರೆ ನಿಮಗೆ ಏನೂ ಸ್ಕಿನ್ ಪ್ರಾಬ್ಲಮ್ ಬರಲ್ಲ, ಏನೂ ರ್ಯಾಷಸ್ ಆ ಥರ ಏನೂ ಪ್ರಾಬ್ಲಮ್ಸ್ ಬರಲ್ಲ ಫ್ರೆಂಡ್ಸ್. ನಿಮಗೆ ನಾನು ಮಾಡಿರೋ ಹ್ಯಾಕ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇನ್ನೂ ಚೆನ್ನಾಗಿರೋ ಕಂಟೆಂಟ್ನ ನಾವು ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.